ಫ್ರೆಂಚ್ ಚಾಂಪಿಯನ್ ಟ್ರೋಫಿ ಎಲ್ಲ ಲೀಗ್ ಮುಗಿತು. ಈಗ ಸೆಮಿಫೈನಲ್ ಏನಿದ್ರು, ಈಗ ಸೆಮಿಫೈನಲ್ಗೆ 4 ಟೀಮ್ ರೆಡಿ ಇದೆ ಫ್ರೆಂಡ್. ಸೆಮಿಫೈನಲ್ ಆಡೋಕೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು 4 ಟೀಮ್ ಕೂಡ ಫುಲ್ ಪವರ್ಫುಲ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ 2 ಸೆಮಿಫೈನಲ್ ನಡೀತಾ ಇದೆ, 2 ಸೆಮಿಫೈನಲ್ ಮ್ಯಾಚ್. ಫಸ್ಟ್ ಮ್ಯಾಚ್ 4ನೇ ತಾರೀಕಿಗೆ ದುಬೈನಲ್ಲಿ ಇದ್ರೆ 5ನೇ ತಾರೀಕು ಲಾಹೋರ್ ನಲ್ಲಿ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ದುಬೈನಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಇದೆ ಫಸ್ಟ್ ಸೆಮಿಫೈನಲ್. ಈ ಒಂದು ಮ್ಯಾಚ್ ಹೈ ವೋಲ್ಟೇಜ್ ಫುಲ್. ಈ ಒಂದು ಕ್ರಿಕೆಟ್ ನಲ್ಲೇ, ವರ್ಲ್ಡ್ ಕ್ರಿಕೆಟ್ ನಲ್ಲೇ ಇಂಡಿಯಾ ಆಸ್ಟ್ರೇಲಿಯಾ ಈ ಒಂದು 2 ಟೀಮ್ ಕೂಡ ಒಂದು ಸುಮಾರು ದಶಕದಿಂದ ಕೂಡ ಫುಲ್ ಪವರ್ಫುಲ್ ಆಗಿರುವಂತ ಟೀಮ್ ಫ್ರೆಂಡ್. ಟೋಟಲ್ ಆಗಿ ಆಸ್ಟ್ರೇಲಿಯಾ ಒಂದು ರೆಕಾರ್ಡ್ ಮಾಡಿದ್ರೆ ಇಂಡಿಯಾದ್ದು ಒಂದು ರೆಕಾರ್ಡ್ ಇರುತ್ತೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಇಂಡಿಯಾ ಹಾಗೆ ಆಸ್ಟ್ರೇಲಿಯಾ ಹೊರತುಪಡಿಸಿದ್ರೆ ಇನ್ನು ಉಳಿಕಿದ್ದು ನ್ಯೂಜಿಲೆಂಡ್ ಹಾಗೆ ಸೌತ್ ಆಫ್ರಿಕಾ ಅವರೊಂದು ಪರ್ಫಾರ್ಮೆನ್ಸ್ ಚೆನ್ನಾಗಿರೋ ಕೊಟ್ರ. ಆದ್ರೆ ICC ಟೂರ್ನಮೆಂಟ್ ಗೆಲ್ಲಲ್ಲಿ ಹಿನ್ನಡೆಯಿದ್ದಾರೆ ಫ್ರೆಂಡ್. 2 ಟೀಮ್ಗಳು ನ್ಯೂಜಿಲೆಂಡ್ ಹಾಗೆ ಸೌತ್ ಆಫ್ರಿಕಾ ಹಿನ್ನಡೆಯಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ 2 ಸೆಮಿಫೈನಲ್, ಒಂದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ, ಒಂದು ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ. ಈ ಒಂದು 2 ಸೆಮಿಫೈನಲ್ ಫುಲ್ ಪವರ್ಫುಲ್ ಆಗಿ ಮ್ಯಾಚ್ ಆಡಿದೆ. ಇದರಲ್ಲಿ ನನಗೊಂದ್ಸತಿ ಹೈ ವೋಲ್ಟೇಜ್ ಮ್ಯಾಚ್ ಅಂದ್ರೆ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ನಡೀತಿರುವಂತ ಈ ಒಂದು ಸೆಮಿಫೈನಲ್, ಫಸ್ಟ್ ಸೆಮಿಫೈನಲ್ ಇದೆಯಲ್ಲ, ಈ ಒಂದು ಮ್ಯಾಚ್ ಇದೆಯಲ್ಲ, ಇದು ಪವರ್ಫುಲ್ ಆಗಿರುವಂತ ಮ್ಯಾಚ್. ದುಬೈ ಗ್ರೌಂಡ್ ನಲ್ಲಿ ನಾಳೆ ನಡೀತಿರುವಂತ ಈ ಒಂದು ಪಂದ್ಯಕ್ಕೆ ಬಹಳ ಬಹಳ ನಿರೀಕ್ಷೆ ಇದೆ. ಯಾರು ಗೆಲ್ತಾ ಇರೋದು ಕೂಡ ಕುತೂಹಲ ಇದೆ. ಈ ಒಂದು ಸೆಮಿಫೈನಲ್ ಫಸ್ಟ್ ಆದ್ರೆ ಸೆಕೆಂಡ್ ಸೆಮಿಫೈನಲ್ ಈಗ ಟೋಟಲ್ ಹೇಳ್ಬೇಕಂದ್ರೆ ಇಲ್ಲಿ ನ್ಯೂಜಿಲೆಂಡ್ ಕೂಡ ಅದೇ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಹಾಗೆ ಇಲ್ಲಿ ಸೌತ್ ಆಫ್ರಿಕಾ ಕೂಡ ಚೆನ್ನಾಗಿರುವಂತ ಪ್ರದರ್ಶನ ಕೊಟ್ಟಿದೆ. ಇದು 2 ವಿಕೋಲ್ ಇದೆ ಫ್ರೆಂಡ್. ಇದು 2 ಟೀಮ್ ನೋಡೋದಾದ್ರೆ ಒಂದು 2 ಕೂಡ 50-50ನೇ ಇದೆ ಫ್ರೆಂಡ್. ಟೋಟಲ್ ಆಗಿ 2 ಕಡೆಯಿಂದ 50 ಇದೆ. ಟೋಟಲ್ ಆಗಿ ಈ ಒಂದು ಸೆಮಿಫೈನಲ್ ಅಲ್ಲಿ ಇಂಡಿಯಾ ಗೆದ್ರೆ ಫೈನಲ್ ಹೋಗುತ್ತೆ. ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್ ಇವ್ರದ್ದು ಯಾರು ಗೆದ್ರೆ ಅದು ಫೈನಲ್ ಹೋಗ್ತಾರೆ, ಅದು ಏನೋ ಡೌಟ್ ಇಲ್ಲ. ಆದ್ರೆ ನನ್ನ ಪ್ರಕಾರ ಸೆಮಿಫೈನಲ್ 1ರಲ್ಲಿ ಯಾರು ಗೆಲ್ತಾರೆ, 2 ಯಾರು ಗೆಲ್ತಾರೆ ಅನ್ನೋದು ಒಂದು ಟ್ಯಾಲಿ ಮಾಡಿದ್ರೆ ನನ್ನ ಪ್ರಕಾರ ಫಸ್ಟ್ ಸೆಮಿಫೈನಲ್ ಇಂಡಿಯಾ ಗೆಲ್ಲುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೆಕೆಂಡ್ ಸೆಮಿಫೈನಲ್ ನ್ಯೂಜಿಲೆಂಡ್ ಗೆಲ್ಲುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಫೈನಲ್ ಇಂಡಿಯಾ ನ್ಯೂಜಿಲೆಂಡ್ ಬೀಳುತ್ತೆ ಅನ್ನೋ ಒಂದು ನಿರೀಕ್ಷೆ ನನ್ನ ಒಂದು ಅನಿಸಿಕೆ ಇದೆ. ನೋಡೋಣ ಫ್ರೆಂಡ್, ನಾಲ್ಕಿಗೆ ಒಂದು ಮ್ಯಾಚ್ ನಡೀತಿದೆ, ಅದರಲ್ಲಿ ರಿಸಲ್ಟ್ ಏನ್ ಬರುತ್ತೆ ಅಂತ ಗೊತ್ತಾಗುತ್ತೆ. ನಾಡಿದ್ದು ಒಂದು ಮ್ಯಾಚ್ ಬರುತ್ತೆ, ಅದರಲ್ಲೂ ಕೂಡ ರಿಸಲ್ಟ್ ಬರುತ್ತೆ. ಅವಾಗ ಕನ್ಫರ್ಮ್ ಆಗುತ್ತೆ ಯಾರ ಫೈನಲ್ ಅಂತ. ಅದು ನನ್ನ ಒಂದು ನಿರೀಕ್ಷೆ ಹೇಳಿದೀನಿ. ನೋಡೋಣ ಗೆಸ್ ಆಗುತ್ತೋ ಇಲ್ಲ ಅನ್ನೋದು. ಹಾಗೆ ನಿಮಗೆ ಯಾರು ಫೈನಲ್ ಗೆ ಬರ್ಬೋದಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾ ಇದೀವಿ ಮತ್ತೆ ಅಂತ ತಿಳಿಸಿ.